ಒಂದು ವರ್ಷಕ್ಕೆ ಒಬ್ಬ ರೈತನ ಒಂಟಿಗೆ ಹಣ ಎಷ್ಟು? ಒಬ್ರು ಹೇಳ್ತೀರಿ ಬಸ್ ಫ್ರೀ ಅಂತಾರ, ಒಬ್ರು ಹೆಣ್ಮಕ್ಳಿಗೆ 2,000 ಅಂತಾರ. ಮೋದಿಜಿ ಅವ್ರು ಅಲ್ಲಿ ಕುಂತು ಅಲ್ಲ ಭಾರತ ಜೋಳ ಅಂತ ಹೇಳ್ತಾರ. ನಾವು ಒಳ್ಳೆ ರೀತಿ ಒಳಗೆ ಅನ್ನ ತಿನ್ಬೇಕಂದ್ರ ರೈತ ಬೇಕು. ರೈತ ಬೆಳೆದಂತ ಬೆಳೆಗಳನ್ನ ಬೆಳೆದ್ರೆ ಮಾತ್ರ ನಾವು ಅನ್ನ ತಿಂತೇವಿ. ನೀವೆಲ್ಲರೂ ನಮ್ಮ ಪಕ್ಷಕ್ಕೆ ಸೀಟ್ ಬಂದವು, ನನಗೆ ಈ ಕುರ್ಚಿ ಬೇಕು, ನನಗೆ ಈ ಕುರ್ಚಿ ಬೇಕಂತ ಬಡದಾಡ್ತಿರಲ್ಲ. ಬಂಗಾರೇಟರಕ್ಕೆ ಮೋದಿ ಕಾರಣ. ಜೋಶಿ ಅವರ ಕುನವಕ ಮತಕ್ಷೇತ್ರದಾಗ ಸಂಸ್ಕಾರ ಘಟನೆ ಮಾಡಿದ್ರೆ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಕಿತ್ತಲ್ಲ. 4 ಪೀಡ್ ಆಳಿದಾರ, ಸಂಸ್ಕಾರ ಘಟನೆ ಯಾಕೆ ಮಾಡ್ತಾ ಇಲ್ಲ? ಶಾಸಕರು ಮಾಡಿಲ್ಲ, ಉಸ್ತುವಾರಿ ಸಚಿವರು ಮಾಡಿಲ್ಲ, MP ಸಾಹೇಬರು ಮಾಡಿಲ್ಲ. ಯಾವ MR ಪಾಟೀಲ್ 400-500 ಕೋಟಿ ರೂಪಾಯಿ ತಗೊಂಡು ರೋಡ್ ಗಿಡಿ ಎಲ್ಲ ಏನ್ ಮಾಡಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ಒಬ್ಬರು ಕ್ಯಾಮ್ರಾ ಸಮೇತ ಯಾವ್ಯಾವ ರೋಡ್ ಎಲ್ಲೆಲ್ಲಿ ಅರ್ಥ ಆಗಿತ್ತು ಅಂತ ನೋಡಿ. ನಮ್ಮ ಹೊಲ ನಮ್ಮ ರಸ್ತೆ 5-5 ಲಕ್ಷ ರೂಪಾಯಿ ಅವರ ಕಾರ್ಯಕರ್ತರಿಗೆ ಕೊಟ್ರಲ್ಲ. ಯಾರು ಕೊಟ್ಟಾರ? ಅವರವರ ಕಾರ್ಯಕರ್ತರಿಗೆ ಕೊಟ್ರಲ್ಲ. ಆ ರೋಡ್ ಹೋಗಿ ನೋಡ್ರಿ. ಯಾವ ಕಾರ್ಯಕರ್ತರು? ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು. ಮಾನ್ಯ ಇಲ್ಲೇತೀನಿ, ದಯವಿಟ್ಟು ಶಾಸಕರು ಮಾವಾರ ಮಂತ್ರಿಗಳಿದ್ರು ಅವಾಗ ಸಾವಿರಾರು ಕೋಟಿ ತಂದೆ ಹೇಳಿದ್ರಲ್ಲ. ಈಗ ಯಾಕೆ ತರಲಿಲ್ಲ? ಈಗ ಯಾಕೆ ತರಲಿಲ್ಲ? ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ರಿ. ಇವತ್ತೇ ಗ್ಯಾರಂಟಿ. ಈಗ ಅಲ್ಲ ಅಧ್ಯಕ್ಷರು ತರ್ರಿ. ಈಗ ರಾಜ್ಯ ಸರ್ಕಾರ ತರ್ರಿ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಬಂದ ಮ್ಯಾಗ ಗ್ಯಾರಂಟಿ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚಾಗೈತಿ. ಅಭಿವೃದ್ಧಿಗೆ ಕುಂಠಿತ ಆಗೈತಿ. MR ಪಾಟೀಲ್ ಏನ್ ತರಬೇಕು? ಯಾವ ಎಲ್ಲ ರಸ್ತೆಗಳು ಕಳಪೆಯಾಗಿದ್ದಾವ. ಯಾರಾಗಬೇಕು ನಿಮ್ಮ ಸಂಸದ? ಯಾರಾಗಬೇಕು ನಿಮ್ಮ PM? ಹಾಗಾದ್ರೆ ನಿಮ್ಮ ಆಯ್ಕೆ ಯಾವುದು? ಪ್ರಜಾ ಸಮಯ, ನಾವು ನಿಮ್ಮ ಜೊತೆ. ಧಾರವಾಡ ಲೋಕಸಭಾ ಜಿದ್ದಾಜಿದ್ದಿ ಸಮರಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ದಿನದಿಂದ ದಿನಕ್ಕೆ ಧಾರವಾಡ ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ. ಬನ್ನಿ, ಯಾರೆಲ್ಲ ಲೋಕಸಭಾ ಚುನಾವಣೆ ಕಣದಲ್ಲಿದ್ದಾರೆ ಎಂಬುದನ್ನು ನಮ್ಮ ಈ ಒಂದು ಚರ್ಚಾಕೂಟದಲ್ಲಿ ನಮ್ಮೊಂದಿಗೆ ಕಾಂಗ್ರೆಸ್ ಪಕ್ಷದ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಮುತ್ತಣ್ಣ ಶಿವಳ್ಳಿ ಅವರಿದ್ದಾರೆ. ಅದೇ ರೀತಿ ಬಿಜೆಪಿಯ ಯುವ ಮುಖಂಡರಾದಂಥ ಪ್ರಕಾಶ್ ಗೌಡ ಪಾಟೀಲ್ ಅವರಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಹಾಗೂ ಸಮಾಜ ಹೋರಾಟಗಾರರಾದಂಥ ಕಲ್ಲಪ್ಪ ಅರ್ಕೋನಿ ಇದ್ದಾರೆ. ಇವರಿಗೆ ನಮ್ಮ ಚರ್ಚಾಕೂಟಕ್ಕೆ ಸ್ವಾಗತಿಸೋಣ. ವೀಕ್ಷಕರೇ, ಇವತ್ತು ಧಾರವಾಡ ಲೋಕಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಯಾವ ರೀತಿ ಏರ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಿರಟ್ಟಿ ಮಠದ ದಿಂಗಾಲೇಶ್ವರ ಸ್ವಾಮೀಜಿಗಳು ಕಣದಲ್ಲಿ ಇರುತ್ತಾರೆ ಎಂಬ ಚರ್ಚೆಯು ತಾಲೂಕಿನಲ್ಲಿ ಹಾಗೂ ಕ್ಷೇತ್ರದಲ್ಲಿ ಬಿಸಿ ಬಿಸಿ ಚರ್ಚೆ ಏರ್ತಾ ಇದೆ. ಬನ್ನಿ, ಈ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸೋಣ. ಮೊದಲನೇದಾಗಿ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಅಭ್ಯರ್ಥಿ ಪರವಾಗಿ ಪ್ರಕಾಶ್ ಗೌಡ ಪಾಟೀಲ್ರು ಏನು ಹೇಳ್ತಾರೆ, ಅವರು ಈ ಚುನಾವಣೆಯಲ್ಲಿ ಯಾವ ರೀತಿ ಚುನಾವಣೆ ತಯಾರಿಯಲ್ಲಿದ್ದಾರೆ ಎಂಬುದರ ಬಗ್ಗೆ. ಗೌಡ್ರೆ, ನಿಮ್ಮ ಪಕ್ಷದ ಅಭ್ಯರ್ಥಿ ಜೋಶಿ ಅವರು ಈಗಾಗಲೇ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಪಡೆಯನ್ನು ಕಟ್ಟಿಕೊಂಡು ಇವತ್ತು ಚುನಾವಣೆ ಅಖಾಡಕ್ಕೆ ಇಳಿದಿದ್ದಾರೆ. ನೀವು ಯಾವ ತರ ಕುಂದಗೋಳ ಮತಕ್ಷೇತ್ರದಲ್ಲಿ ಚುನಾವಣೆ ತಯಾರಿ ಮಾಡ್ತಾ ಇದ್ದೀರಿ? ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕಳೆದ 4 ಬಾರಿ ಈ ಲೋಕಸಭೆಯಿಂದ ಪ್ರತಿನಿಧಿಸಿ ಬಹುಮತದಿಂದ ಗೆದ್ದು ಬಂದು ಇದೊಂದು 5ನೇ ಬಾರಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದು, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಒಂದು ಸಂಪುಟದಲ್ಲಿ ಕೆಲಸ ಮಾಡಿದಂಥ ಅನುಭವಿ ರಾಜಕಾರಣಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಯಾವುದೇ ಜಾತಿ, ಯಾವುದೇ ಏನು ಇದು ಇಲ್ಲ, ಎಲ್ಲರ ಜೊತೆಗೆ ಹೊಂದಿಕೊಂಡು ಕೆಲಸ ಮಾಡುವಂತ ನಾಯಕತ್ವ ಗುಣವನ್ನು ಉಳ್ಳುವಂತ ನಮ್ಮ ಪ್ರಹ್ಲಾದ್ ಜೋಶಿ ಅವರ ಗೆಲುವು ಈ ಬಾರಿ ಕೂಡ ನಿಶ್ಚಿತ ಅಂತ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೇನೆ ಈ ಸುದ್ದಿವಾಹಿನಿ ಮೂಲಕ. ನಮ್ಮ ಕಡೆ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಕಾರ್ಯಕರ್ತರ ಪಡೆ ಇದೆ. ನಮ್ದು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಂದ ಮೇಲ್ಬಂದಂತ ಪಕ್ಷ. ಇಲ್ಲಿ ಸಾಕಷ್ಟು ಕಾರ್ಯಕರ್ತರು ಇರೋದ್ರಿಂದ ನಾವೆಲ್ಲ ಕಾರ್ಯಕರ್ತರು ಕೂಡಿಕೊಂಡು ಬೂತ್ ಮಟ್ಟದಿಂದ ಕೆಲಸ ಮಾಡ್ತಾ ಇದ್ವಿ. ಈ ಬಾರಿ ಕೂಡ ನಾವು 3 ಲಕ್ಷಕ್ಕಿಂತ ಅಧಿಕವಾಗಿ ನಾವು
ಈ ಒಂದು ಚುನಾವಣೆ ಪ್ರಹ್ಲಾದ್ ಜೋಶಿ ಅವರಿಗೆ ಗೆಲ್ಲಿಸ್ಕೊಂಡ್ಬರ್ತೀವಿ ಅಂತ ನನಗೆ ಈ ಸಂದರ್ಭದಲ್ಲಿ ಈ ಸುದ್ದಿವಾಹಿನಿ ಮೂಲಕ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ 4 ಬಾರಿ ಚುನಾವಣೆ ಎದುರಿಸಿದ್ರಿ. 4 ಬಾರಿ ಚುನಾವಣೆ ನಿಮಗೆ ಬಹಳ ಸುಲಭವಾಗಿತ್ತು. ಈ ಬಾರಿ ಒಂದು ಲಿಂಗಾಯತರ ವಿರೋಧ ಮತ್ತು ಸ್ವಾಮೀಜಿಗಳ ಒಂದು ನಿಮಗೆ ಬಹಳಷ್ಟು ಚುನಾವಣೆಗೆ ಅಡೆತಡೆ ಉಂಟಾಗುತ್ತದೆ. ಕಳೆದ ಬಾರಿ ಚುನಾವಣೆ ಕೂಡ ಲಿಂಗಾಯತ ಒಬ್ಬ ನಾಯಕರು ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು, ಅತ್ಯಂತ ಪ್ರಭಾವಿ ಲಿಂಗಾಯತ ನಾಯಕರವರು. ಈ ಬಾರಿ ನಮ್ಗೇನು ಅಷ್ಟು ಕಷ್ಟ ಆಗಕ್ಕಿಲ್ಲ ಅಂತ ನನಗೆ ಅನಿಸ್ತತಿ. ಮುತ್ತನಾರ, ಈಗ ಅವ್ರು ಹೇಳ್ತಾರೆ ಈ ಚುನಾವಣೆ ನಾವು ಗೆದ್ದೇ ತೀರ್ತೀವಿ, ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ. ನೀವು ಈ ಚುನಾವಣೆಯಲ್ಲಿ ಯಾವ ರೀತಿ ಎದುರಿಸ್ತಾ ಇದ್ದೀರಿ? ಇದು ಸಾಮಾಜಿಕವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಟಿವಿ ಮಾಧ್ಯಮದ ಮುಖಾಂತರ, ಪತ್ರಿಕಾ ಮಾಧ್ಯಮದ ಮುಖಾಂತರ ನೋಡಕ್ಕೆ ಸನ್ಮಾನ್ಯ ಜೋಶಿ ಅವರು ಈ ಕ್ಷೇತ್ರಕ್ಕೆ ರಾಜಕೀಯ ಏನ್ ಮಾಡಿದಾರ, ಏನಿಲ್ಲ ಅಂತ ಯಾರ್ಯಾರು ವಿರೋಧ ಮಾಡಕ್ಕಂತಾರ, ಯಾರ್ಯಾರಿಲ್ಲ. ಪ್ರತಿಯೊಬ್ಬರು ಈ ಸರಿ ಜೋಶಿ ಅವ್ರನ್ನ ಸೋಲಿಸ್ಬೇಕು. ಸಾಮಾನ್ಯವಾದಂಥ ಒಬ್ಬ ಮನುಷ್ಯ, ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟೈತಿ, ಸಾಮಾನ್ಯ ಮನುಷ್ಯನಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟೈತಿ. ವಿನೋದ ಸುದ್ದಿ ಅಂತಕ್ಕಂಥವ್ರು ಅವ 100% ಗೆಲ್ತಾನೆ, 100ಕ್ಕೆ 100 ಗೆಲ್ತಾನ. ಒಳ್ಳೆ ಹುಡುಗ, ಒಳ್ಳೆ ಯುವಕದನ್ನು. ಜೋಶಿ ಅವರ ಕೆಲಸ ಕಾರ್ಯಗಳು ಯಾವುದೇ ಜಿಲ್ಲೋ. ಈಗ ಜೋಶಿ ಅವರ ರಾಜಕೀಯ ತಂತ್ರ ಮುಂದೆ ಅಸೋಟಿ ಅವರ ಪ್ರಯೋಗ ಯಶಸ್ವಿ ಆಕತಿ. ಕಾರ್ಯಕರ್ತರ ಮುಂದೆ ಯಾವುದೂ ತಂತ್ರಗಾರಿಕೆ ನಡೀತಿಲ್ಲ. ಕಾರ್ಯಕರ್ತರು ಒಂದ್ಸರಿ ಮನಸ್ಸು ಮಾಡಿಬಿಟ್ರೆ ಮುಗಿದು. ಅಂದ್ರೆ ದೇಶದ ತುಂಬ ಇವತ್ತು ಮೋದಿ ಅಲೆ ಇದೆ. ಈಗ ನಿಮ್ಮ ಕಾಂಗ್ರೆಸ್ ಯಾವ ಅಜೆಂಡಾದ ಮೇಲೆ ನೀವು ಮತದಾರಂತೆ ಹೋಗ್ತೀರಿ? ಮೋದಿಯವರೆಲ್ಲ ಇರ್ತದೆ, ಯಾವುದ್ರ ಮೇಲೆ ಇರ್ತದೆ ನಮ್ಗೆ ಅರ್ಥ ಆಗ್ತಿಲ್ಲ. ಸಂವಿಧಾನ ಬದಲಾವಣೆ ಮಾಡೋದಲ್ಲೇನಾ? ಈ ನಮ್ಮ ದೇಶದ ರಾಷ್ಟ್ರ ಧ್ವಜವನ್ನು ಬದಲಾವಣೆ ಮಾಡೋದಲ್ಲೇನಾ? ಈಗ ನಿಮ್ಮ ರಾಷ್ಟ್ರೀಯ ಪಕ್ಷ ಈ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ನೀವು ಅನ್ಕೋತಾ ಇದ್ದೀರಿ, ನಾವು ಅನ್ಕೊಂತ ಇಲ್ಲ. ಈ ಕೇಂದ್ರದಾಗ ಈಗ 2 ಬಾರಿ ಮೋದಿ ಅವರ ಯಾವ ರೀತಿ ಪ್ರತಿ ಚುನಾವಣೆ ಗೆಲ್ತಾ ಇದ್ದಾರೆ, ನೀವು ಸೋಲನ್ನು ಒಪ್ಕೊಂತ ಇದ್ದೀರಿ. ಸರ್ ಹೇಳ್ತೀನಿ, ಮೊನ್ನೊಬ್ರು ಯಾವ ಸೋನಿಯಾ ಗಾಂಧಿ ವಿರುದ್ಧಗಡೆ ನಿಂತ್ಕೊಂಡು ಸ್ವತಂತ್ರ ರಾಯಬರೇಲಿ ಒಳಗೆ ಸ್ವತಂತ್ರ ಒಬ್ಬ ಬಿಜೆಪಿ ಪ್ರಭಾವಿ ಮುಖಂಡ ಒಂದು ಮಾತಾಡಿದ್ದಾರೆ. ನಾನು ಪ್ರೆಸ್ ಮೀಟ್ ಮಾಡಿ EVM ಏನಾದರೂ ತೆಗೆದಿದ್ದರೆ ಹೋದ್ರೆ 50 ಸ್ಥಾನದ ಮೇಲೆ ಬಿಜೆಪಿ ಗೆಲ್ಲೋದಿಲ್ಲ ಈ ದೇಶದ ಮೇಲೆ ಅಂತೇಳಿ ಬಹಿರಂಗವಾಗಿ ನೀವು ಕಾಂಗ್ರೆಸ್ ಪ್ರತಿ ಚುನಾವಣೆಯ EM ಅನ್ನು ಯಾಕೆ ದೂರ್ತೀರಿ? EM ಯಾಕೆ ನಿಮ್ಮ ನಂಬಿಕೆ ಇದೋ ಇಲ್ಲೋ? ನಮ್ಮಲ್ಲಿ ನಂಬಿಕೆ ಇಲ್ಲ, ಬಟ್ ಮತದಾರರ ಮೇಲೆ ನಂಬಿಕೆ ಇಲ್ಲ, EVM ಮೇಲೆ ನಂಬಿಕೆ ಇಲ್ಲ. ಮತ್ತೆ ನೀವು ಚುನಾವಣಾ ಆಯೋಗ ಸರಿ ಇದೆ ಅಂತಂದ ಸ್ಪಷ್ಟೀಕರಣ ಕೊಟ್ಟ ಮ್ಯಾಗ ನೀವು ಚುನಾವಣಾ ಆಯೋಗನ ನೋಡೋ ದೃಷ್ಟಿ ಸರಿ ಇಲ್ಲ ಅನಿಸ್ತದೆ. ಅಲ್ಲ ಸರ್, ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಚುನಾವಣೆ ಕಮಿಷನರ್, ರಾಷ್ಟ್ರೀಯ ಚುನಾವಣಾ ಕಮಿಷನರ್ ರಾಜೀನಾಮೆ ಕೊಟ್ಟು ಒಳಗೆ ಹೇಗಾಕಿ ಬಂದಿದ್ದನ್ನೆಲ್ಲ ನೋಡಿದ್ರು. ಗೌಡ್ರ ಇದ್ರ ಬಗ್ಗೆ ಏನ್ ಹೇಳ್ತೀರಿ? EVM ಸರಿ ಇಲ್ಲ ಅನ್ನುವಂತ ಆಪಾದನೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರಲ್ಲ. ಹಾಗಾಗಿ 2023ರಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ನವ್ರು ಗೆದ್ದು ಬಂದ್ರು. 135 ಸೀಟ್ಗಿಂತ ಹೆಚ್ಚು ಗೆದ್ದು ಬಂದ್ರು. ಅದಕ್ಕೂ EVM ನ ಒಂದು ಇಲ್ಲ ಏನಂದ್ರೆ ನಿಮ್ಗೆ ರಾಜ್ಯದ ಒಂದು ಚುಕ್ಕಾಣಿಗಿಂತ ದೇಶದ ಚುಕ್ಕಾಣಿ ಹಿಡಿಬೇಕಾಗಿತ್ತು. ದೇಶದ ಒಂದು ವಿಚಾರ ಬಂದಾಗ ನೀವು ರಾಜ್ಯದ ಬಂದಾಗ EM ಸರಿ ಇದೆ, ಕೇಂದ್ರ ಬಂದಾಗ ಸರಿ ಇಲ್ಲ ಅಂತ ಇದು ಎಷ್ಟರ ಮಟ್ಟಿಗೆ ಸರಿ ರೀ? ಇದು ಸತ್ಯ. ನಾ ಹೇಳ್ತಕ್ಕಂಥದ್ದು ನಾವೊಬ್ಬ ಹೇಳಕ್ಕಂತಿಲ್ಲ, ಇಡೀ ದೇಶದ ಜನತೆ ಹೇಳಕ್ಕಂತ ಏನಂತ ನಾ ಹೇಳ್ತಿದ್ದೆ. ನಮಗೆ ಲೋಕಸಭಾ ಚುನಾವಣೆ ಎಷ್ಟು ಮುಖ್ಯನೋ ಅಷ್ಟೇ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಟ್ಟಕ್ಕೂ EVM ಇರ್ತವೆ. ಅವು ಕೂಡ ಅಷ್ಟೇ ಮುಖ್ಯ. ನಮ್ದು ಕಾರ್ಯಕರ್ತರಿಂದ ಬಂದಂತ ಭಾರತೀಯ ಜನತಾ ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತ ತಾಲೂಕ್ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಎದುರಿಸುವಾಗ ನಾವೇನ್ ಶಕ್ತಿ ಹಾಕ್ತೀವಿ ಅದನ್ನೇ ನಾವು ಲೋಕಸಭಾಕ್ಕೂ ಅಷ್ಟೇ ಶಕ್ತಿ ಹಾಕ್ತೀವಿ. ನಮ್ಗೆ EVM ಮೇಲೆ ನಂಬಿಕೆ ಇದೆ, ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇದೆ. ಈಗ ತಾಲೂಕು ಕರವೇ ಅಧ್ಯಕ್ಷರ, ಈ ಚುನಾವಣೆ ಈಗ 2 ಪಕ್ಷಗಳು ತಮ್ಮದೇ ಆದಂಥ ಸಿದ್ಧಾಂತದ ಮೂಲಕ ಚುನಾವಣೆ ಎದುರಿಸ್ತಾ ಇದ್ದಾರೆ. ಈಗ ಜೋಶಿ ಪರವಾಗಿ, ಅಸೋಟಿ ಅವರ ಪರವಾಗಿ ನೀವೇನು ಹೇಳಕ್ ಇಷ್ಟಪಡ್ತೀರಿ? ನಾವು ಯಾರು ಪರವಾಗಿಲ್ಲ. ಬರಗಾಲನ್ನು ಘೋಷಣೆಗೈತಿ. ಬರ ಕೆಲಸ ಯಾವುದೇ ನಮ್ಮ ತಾಲೂಕಿನಾಗ ಕೂಲಿಕಾರಿಗೆ ಕೆಲಸವನ್ನ ನೀಡಿಲ್ಲ. ಉದ್ಯೋಗ ಖಾತ್ರಿಯೊಳಗೆ ಇನ್ನು 93 ಹಳ್ಳಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕಾರ್ಮಿಕರಿಗೆ, ದೀನದಲಿತರಿಗೆ, ರೈತ ಮುಖಂಡರಿಗೆ ಎಲ್ಲರಿಗೂ ಸಹ ಯಾರಿಗೂ ಉದ್ಯೋಗ ಖಾತ್ರಿಯೊಳಗೆ ಕೆಲಸ ಕೊಟ್ಟಿಲ್ಲ. ಆ ಬಳಿಕ ಕುಡಿಲಿಕ್ಕೆ ನೀರನ್ನ ಯಾವುದೇ ಹಳ್ಳಿಯಲ್ಲಿ ಇಲ್ಲ. ಶುದ್ಧ ನೀರು ಘಟಕ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಚಲವಿಲ್ಲ. ಅವನ ಗಮನ ಹರಿಸ್ಕೊಳ್ರಿ ಇವರು. ನನ್ನ ಸೀಟ್ ಬಿಜೆಪಿಯವ್ರು ಇಷ್ಟು ಬರ್ತವು, ಕಾಂಗ್ರೆಸ್ನವ್ರು ಇಷ್ಟು ಬರ್ತವು ಅನ್ನುವಂಥದ್ದು ಮಾತ್ರ ಹೇಳ್ತಾ ಇದಾರ. ಸಾಮಾನ್ಯ ಜನರ ಕಷ್ಟವನ್ನ
ಆಲಿಸವಲ್ರು, ಆ ಕಷ್ಟವನ್ನ ಪರಿಹಾರವನ್ನ ಮಾಡವಲ್ರು. ಇವತ್ತಿನ ದಿನದಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಂದ್ರ, ಕೂಲಿಕಾರಿಗೆ ಏನ್ ಕೇಳ್ಕೊಳ್ಳೋದಂದ್ರೆ, ದಯವಿಟ್ಟು ಈ ಬಿಜೆಪಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ಬೇಕು. ಯಾಕೆ ಹೇಳ್ತಾ ಇದ್ದೇನೆಂದ್ರ, ನಿಮ್ಮ ಮತವನ್ನ ಕೇಳಾಕ ನಿಮ್ಮ ಮನೆ ಮುಂದೆ ಬಂದಾಗ ಅವರಿಗೆ ತಕ್ಕ ಉತ್ತರವನ್ನ ಕೊಡಬೇಕು. ಶುದ್ಧ ನೀರಿನ ಘಟಕ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಎತ್ತು ದನಕರಕ ನೀರಿಲ್ಲ, ನಮಗ ಉದ್ಯೋಗವನ್ನ ಕೊಟ್ಟಿಲ್ಲ, ಬರಗಾಲನ್ನು ಘೋಷಣೆ ಆದರೂ ಸಹ ಎಂದೂ ಸಹ ಬರಗಾಲ ಕಾಮಗಾರಿಯನ್ನ ಚಲೋ ಮಾಡಿಲ್ಲ. 27 ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸವೇ ಇಲ್ಲ. ಅದೇ ರೀತಿ ಉಸ್ತುವಾರಿ ಸಚಿವ ಏನು ಸಂತೋಷ್ ಲಾಲ್ ಸಾಹೇಬರು 27 ಇಲಾಖೆಯವರು 29 ಇಲಾಖೆಯವ್ರನ್ನ ಇಲ್ಲೇ ಮನೆ ಮಾಡಿ ವಾಸ್ತವ್ಯ ಹೂಡಿ ಪ್ರತಿ ಹಳ್ಳಿಯಲ್ಲಿ ಏನು ಸಮಸ್ಯೆ ಐತಿ ನನಗೆ ನೀಡ್ರಿ ಅನ್ನುವಂತ ಮಾತು DC ಅವರು ಮತ್ತು AC ಅವರು CS ಅವರು ಬಂದಾಗ ಹೇಳಿದಂತ ಮಾನ್ಯ ಉಸ್ತುವಾರಿ ಸಚಿವರು ಮೊನ್ನೆ ಸಂಶಯ ಕಾರ್ಯಕ್ರಮ ಮಾಡ್ತಾರೆ. ಇವ್ರಿಗೆ ನಾಚಿಕೆ ಬರ್ತೈತೆ ಇಲ್ಲೋ ನಾನು ಕೇಳ್ತಾ ಇದ್ದೀನಿ. ದೀನದಲಿತರು, ಕೂಲಿ ಕಾರ್ಮಿಕರು ಸಮಸ್ಯೆಯನ್ನ ಆಲಿಸಿದಂತವರು ಇವರು ಕಾರ್ಯಕ್ರಮಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಾ ಇದಾರ. ಶುದ್ಧ ನೀರಿನ ಘಟಕ ಇಲ್ಲ, ಹಿರನಟ್ಟಿ ಇಲ್ಲ, ಬೆನಕಳ್ಳಿಲ್ಲ, ಬಸಾಪುರ ಇಲ್ಲ, ಚಾಕ್ಲೇಟ್ ಇಲ್ಲ, ಅನೇಕ ಹಳ್ಳಿಗಳಿಲ್ಲ. ನೀರೇ ಹೋಗ್ರಿ ಮರ, ನೀರು ಮೊದಲು ಕೊಡ್ರಿ, ಜನರಿಗೆ ಉದ್ಯೋಗ ಕೊಡ್ರಿ. ಅದನ್ನ ಬಿಟ್ಟು ನೀವು ರಾಜಕಾರಣ ಮಾಡೋದು, ಕೋಟಿಗಟ್ಟಲೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ಯಾರು ದುಡ್ಡಿನ ಮಾಡ್ತಾ ಇದೀರಿ ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ನಿಮ್ ಪ್ರಕಾರ ಎರಡೂ ಪಕ್ಷಗಳನ್ನ ನೀವು ದೂರ್ತಾ ಇದ್ದೀರಿ. ಈಗ ನಾಳೆ ಯಾವ ಪಕ್ಷಕ್ಕೆ ಮತದಾರ ವೋಟ್ ಹಾಕ್ಬೇಕು? ಇರುವ ಎರಡು ಪಕ್ಷದ ಕಾಂಗ್ರೆಸ್ ಮತ್ತು ಬಿಜೆಪಿ, ಹೌದಾ? ಎರಡು ಪಕ್ಷವನ್ನ ದೂರ ಮಾಡ್ತಾ ಇದೆ ಅಂದ್ರೆ, ಇನ್ನು ಯಾರು ನಾಮಿನೇಷನ್ ಮಾಡಿಲ್ಲ. ನಾಮಿನೇಷನ್ ಒಬ್ಬ ಒಳ್ಳೆ ರೈತ ಆಗ್ಬೋದು, ಒಬ್ಬ ಕೂಲಿ ಕಾರ್ಮಿಕರು ನಾಮಿನೇಷನ್ ಮಾಡ್ಬೋದು. ಅವರ ಕಷ್ಟಗಳನ್ನ ಯಾರು ಕೇಳ್ತಾ ಇದಾರ, ಅವ್ರ ಕಷ್ಟಗಳನ್ನ, ಅವರ ನೋವುಗಳನ್ನ ಯಾರು ಕೇಳ್ತಾ ಇದಾರ, ಇನ್ನು ನಾಮಿನೇಷನ್ ಯಾರಾದ್ರೂ ಮಾಡ್ಬೋದಲ್ಲ. ಅವರೇ ಬಾಳೆ ನಾಮಿನೇಷನ್ ಮಾಡಿ, ಕಾಂಗ್ರೆಸ್ ಬಿಜೆಪಿ ನಾಮಿನೇಷನ್ ಮಾಡಿ, ಅವರಷ್ಟೇ ಫೈನಲ್ ಆಗಿಲ್ಲ. ನಾಮಿನೇಷನ್ ಮಾಡೋದೇ ಜನರು ತೀರ್ಮಾನ ಮಾಡ್ತಾರ, ಕೂಲಿ ಕಾರ್ಮಿಕರು ಮಾಡ್ತಾರ, ದೀನದಲಿತರು ಫೈನಲ್ ಮಾಡ್ತಾರ. ಅದಕ್ಕೆ ನಾನು ನಮ್ಮ ತಾಲೂಕಿನ ಸಮಸ್ಯೆ ಏನಂದ್ರ, ನಮ್ಮ ತಾಲೂಕಿನ ಜನಕ್ಕೆ ಉದ್ಯೋಗ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ. ಇದಕ್ಕೆ ಯಾರು ಹೊಣೆ? ಶುದ್ಧ ನೀರಿನ ಘಟಕ ಇವತ್ತಿನವರೆಗೆ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಚಲವಿಲ್ಲ. ಅದನ್ನ ಮಾಡ್ರಿ ಮೊದಲ. ಅಲ್ಲ ಅಧ್ಯಕ್ಷರ, ಈಗ ಇದಕ್ಕೆ ಯಾರು ಹೊಣೆ? ಕಾಂಗ್ರೆಸ್ ಹೊಣೆನೋ ಬಿಜೆಪಿ ಹೊಣೆನೋ? ನಾನು ಏನು GGM ಮಾಡಿದ್ರು, ಪ್ರತಿ ಹಳ್ಳಿಯಲ್ಲಿ ಮನೆ ಮನೆಗೆ ಗಂಗೆ ಅಂತೇಳಿ ಮಾನ್ಯ MP ಸಾಹೇಬರು ಹುಬ್ಬಳ್ಳಿಯಲ್ಲಿ ಮತ್ತು ಧಾರವಾಡದಲ್ಲಿ ಉದ್ಘಾಟನೆ ಮಾಡಿದ್ರು. ಆ ಉದ್ಘಾಟನೆ ಮಾಡಿದಂತ ಕಾರ್ಯಕ್ರಮ ಏನಿದೆಲ್ಲ, ಅದೇ ಒಂದು ಹಳ್ಳಿಯಲ್ಲಿ ಮಾಡಬಹುದಾಗಿತ್ತಲ್ಲ. ಇವತ್ತು ಗುಂಜುಳದಾಗ ಮಾಡಬಹುದಾಗಿತ್ತು, ಇವತ್ತು ಚಾಕ್ಲೇಟಲ್ಲಿ ಮಾಡಬಹುದು, ಕಲ್ಗಟ್ಟದಾಗ ಮಾಡಬಹುದಾಗಿತ್ತು. ಆ ಮನೆಗೆ ಗಂಗೆ ಮುಟ್ಟೈತೆ ಇಲ್ಲೋ, ಆ ನೀರು ಮುಟ್ಟೈತೆ ಇಲ್ಲೋ ಅಂತೇಳಿ ಪ್ರತಿ ಮನೆಗೆ ಹೋಗಿ ವಿಚಾರ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಈಗ ನಿಮ್ಮ ಪ್ರಕಾರ ಸಂಸದರ ವೈಫಲ್ಯ ಕ್ಷೇತ್ರದಲ್ಲಿ ಐತೆ ಅಂತ ಹೇಳ್ತೀರಿ? ಹೌದು, ಅವ್ರದ್ದು ಐತಿ. ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಏನಿದಾರ, ಐಬ್ಯಾಕ್ ಕರೆದು ಎಲ್ಲ ಅಧಿಕಾರಿಗಳನ್ನ ಮೀಟಿಂಗ್ ಮಾಡಿದ್ರಲ್ಲ, ನಾನು ಅವತ್ತು ಮನವಿ ಕೊಟ್ಟಿದ್ದೀನಿ. ನಮ್ಮ ತಾಲೂಕಿನಲ್ಲಿ ಇಂಥ ಸಮಸ್ಯೆ ಇದೆ, ಹಳ್ಳಿಯಲ್ಲಿ ಹೋಗ್ರಿ, ವಾಸ್ತವ್ಯ ಆ ಬಳಿಕ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದಾರೆ ಅನ್ನೋದನ್ನ ನೋಡಿ ಅದನ್ನ ಪರಿಹಾರವನ್ನ ಮಾಡ್ರಿ ಅನ್ನುವಂಥದ್ದನ್ನ ನಾನು ಮನವಿ ಕೊಟ್ಟೆ. ಆ ಮನವಿಗೂ ಸಹ ಅವರು ಲೆಕ್ಕಿಸದೆ ಕಾರ್ಯಕ್ರಮ ಜಡಿತೋರ ಕಾರ್ಯಕ್ರಮ ಮಾಡ್ತಾ ಇದಾರ, ಕೋಟಿಗಟ್ಟಲೆ ಖರ್ಚು ಮಾಡಿ. ನೀವು ಶಾಸಕರ ಗಮನಕ್ಕೆ ತರಬಹುದಲ್ಲ? ಶಾಸಕರಿಗೆ KDPಯಲ್ಲಿ 27 ಗ್ರಾಮ ಪಂಚಾಯಿತಿಯಲ್ಲಿ ಇಂಥ ಅವ್ಯವಸ್ಥೆ ಆಗೈತೆ ಅಂತೇಳಿ KDPಯಲ್ಲಿ ಎಲ್ಲರೂ ನಾವು ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆಯರು ಹೋಗಿ ಎಲ್ಲಾ ಅಧಿಕಾರಿ ಮುಖಾಂತರ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ರು ಸಹ ಯಾವುದೂ ಉಪಯೋಗ ಆಗಿಲ್ಲ. ಮಾನ್ಯ ಶಾಸಕರು ಲೆಕ್ಕಕ್ಕಿಲ್ದಂಗ ಆಗೈತಿ. ಇಲ್ಲೇ ಯಾಕೆ ಇಲ್ಲಂಗೈತೆ? ಸರ್ಕಾರ ಕಾಂಗ್ರೆಸ್ ಇದೆ ರಾಜ್ಯದಲ್ಲಿ, ಅವರು ಕುಂದಗೋಳ ಮತಕ್ಷೇತ್ರದ ಒಬ್ಬ ಸಾಮಾನ್ಯ ಶಾಸಕರಾಗಿದ್ದಾರೆ. ಅವ್ರೇನ್ ಹೇಳ್ತಾರ, ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಅನುದಾನದ ಕೊರತೆ ಐತಿ, ನನ್ನ ವ್ಯಾಪ್ತಿಯೊಳಗೆ ಏನಿದೆ ನಾ ಮಾಡ್ತಾ ಇದ್ದೇನೆ ಪ್ರಾಮಾಣಿಕ ಅಂತ ಹೇಳ್ತಿದ್ದಾರೆ. ಅದನ್ನ ಮಾನ್ಯ ಕೂಲಿಕಾರಿಗೆ ಹೇಳಬೇಕಾಗಿತ್ತು. ಕೂಲಿಕಾರನ ಪ್ರತಿ ಹಳ್ಳಿಯಲ್ಲಿ ಹೋಗಿ ನನಗೆ ಹಿಂಗ ಆಗ್ತಾ ಇದೆ, ನಾನು ಶಾಸಕ ಆಗಿದ್ದೀನಿ, ನನಗೆ ಅನುದಾನ ಕೊಡೋಲ್ರ ಅಂತೇಳಿ ಅನೇಕ ನಿಯೋಗ ತಗೊಂಡೋಗಿ ಸ್ಟ್ರೈಕ್ ಮಾಡ್ಬೋದಾಗಿತ್ತಲ್ಲ. ನಮ್ಮ ತಾಲೂಕು ವಿಶೇಷವಾಗಿ ಅನುದಾನ ತರಬಹುದಾಗಿತ್ತಲ್ಲ, ಸ್ಟ್ರೈಕ್ ಮಾಡಿ. ಈಗ ಮಾಡಲಿಲ್ಲ. ನಿಮ್ಮ ಪ್ರಕಾರ ಶಾಸಕರದ ವೈಫಲ್ಯ ಐತೆ ಅಂತ ಹೇಳ್ತೀರಿ? ಶಾಸಕರದು ಐತಿ, ಜಿಲ್ಲಾ ಉಸ್ತುವಾರಿ ಸಚಿವರದು ಐತಿ, ಮಾನ್ಯ MP ಸಾಹೇಬರು ಅದು ಐತಿ. ಯಾಕಂದ್ರ ಸಾಮಾನ್ಯ ಜನರ ನೋವನ್ನ ಕೇಳ್ತಾ ಇಲ್ಲ ಇವರು. ಸಾಮಾನ್ಯ ಜನರಿಗೆ ನೀರು ಕೊಡ್ತಾ ಇಲ್ಲ, ಸಾಮಾನ್ಯ ಜನರಿಗೆ ಕೂಲಿ ಕಾರ್ಮಿಕರಿಗೆ ಕೂಲಿ ಕೆಲಸವನ್ನ ಕೊಡ್ತಾ ಇಲ್ಲ. ಅದಕ್ಕೆ ನಾನು ಗಂಭೀರವಾಗಿ ಇವರೆಲ್ಲರಿಗೂ ಸಹ ಆರೋಪ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಗೌಡ್ರ, ಈಗ ಕರವೇ ಅಧ್ಯಕ್ಷರು ಏನಂತಂದ್ರೆ, ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವೈಫಲ್ಯ ಐತಿ, ಈ ಚುನಾವಣೆ ಇಬ್ಬರಿಗೆ ತಕ್ಕ ಪಾಠ ಕಲಿಸ್ಬೇಕಂತ ಹೇಳ್ತಿದ್ದಾರೆ.
ಜಲ್ ಜೀವನ್ ಮಿಷನ್ ಏನಿದೆಯಲ್ಲ ಅದು ಕೇಂದ್ರದ ಒಂದು ಮಹತ್ತರ ಯೋಜನೆ. ಪ್ರತಿ ಮನೆಗೆ ಗಂಗೆಯನ್ನ ಕೊಡಬೇಕು. ನಮ್ಮ ಗ್ರಾಮೀಣದ ಮಹಿಳೆಯರು ದೂರ ಹೋಗಿ ನೀರು ತರಬಾರ್ದು, ಮನೆಗೆ ನದಿಗಳನ್ನು ಕೊಟ್ಟು ಒಂದು ಶಿಸ್ತುಬದ್ಧವಾಗಿ ನೀರು ಕೊಡ್ಬೇಕು ಅನ್ನುವಂತ ಒಂದು ಯೋಜನೆ. ಆದ್ರೆ ಯಾವುದೇ ಕೇಂದ್ರ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ಕೊಟ್ಟರು ಕೂಡ ಅದನ್ನ ರಾಜ್ಯನೇ ಇಂಪ್ಲಿಮೆಂಟ್ ಮಾಡ್ಬೇಕು. ರಾಜ್ಯ ಸರ್ಕಾರದವರೇ ಅದನ್ನ ಅನುಷ್ಠಾನಕ್ಕೆ ತರಬೇಕು. ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನ ಈ ಕೆಲಸವನ್ನ ಜಲ್ ಜೀವನ್ ಮಿಷನ್ ಕೆಲಸವನ್ನ ತ್ವರಿತಗತಿಯಲ್ಲಿ ಮಾಡಿ ಸಂಪೂರ್ಣ ಈ ಜಿಲ್ಲೆಯೊಳಗೆ ಬರುವಂತ ಎಲ್ಲ ಹಳ್ಳಿಗಳಿಗೆ, ಈ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಜಲ್ ಜೀವನ್ ಮಿಷನ್ ಪ್ರಾರಂಭವಾಗಿದಾವ. ಯಾವ ನದಿ ನದಿ ತಟದಲ್ಲಿದಾವ ಮತ್ತೆ ಯಾರಿಗೆ ಬೋರ್ವೆಲ್ಗಳ ಸೌಕರ್ಯ ಅದಾವ ಅವಕ್ಕೆಲ್ಲ JJM ಸ್ಟಾರ್ಟ್ ಆಗೈತಿ. ಒಂದು 30% 40% JJM ಇಂಪ್ಲಿಮೆಂಟ್ ಆಗೈತಿ. ಬಟ್ ಇನ್ನೂ ಒಂದು 50-60% ಕೆಲವೊಂದಿಷ್ಟು ಊರುಗಳಿಗೆ ಬೋರ್ವೆಲ್ ಕೂಡ ಇಲ್ಲ. ಅಂತ ಊರುಗಳಿಗೆ ನಮ್ಮ ಮಲಪ್ರಭಾ ನದಿಯಿಂದ ನೀರನ್ನು ಕೊಟ್ಟು ಈ ಒಂದು ಯೋಜನೆಯನ್ನ ಪೂರ್ಣಗೊಳಿಸ್ಬೇಕಂತಂದು ಮಾನ್ಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸಂತೋಷ್ ಲಾಡ್ ಅವರು ಕೂಡ ನಾನು ಕೂಡ ಒತ್ತಾಯ ಮಾಡ್ತೀನಿ. ಮತ್ತೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸ್ಥಳೀಯ ಶಾಸಕರಿಗೆ ಕಲ್ಲಪ್ಪಣ್ಣವರಿಗೆ ಅನುದಾನ ಸಿಗ್ತಾ ಇಲ್ಲ. ಬರುವಂತ ದಿನಮಾನದಲ್ಲಿ ನಾವು ರಾಜ್ಯ ಸರ್ಕಾರದ ವಿರುದ್ಧ MR ಕಾಂಗ್ರೆಸ್ ಗಮನಕ್ಕೆ ತಗೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಕೂಡ ನಾವು ನಮ್ಮ ಪಕ್ಷದ ವತಿಯಿಂದ ಮಾಡ್ತೇವೆ ಅಂತ ಸುದ್ದಿ ಅಂತ ಹೇಳ್ತೇನೆ. ಮುತ್ತಣ್ಣರ, ಈಗ ಕಳೆದ ವಿಧಾನಸಭಾ ಚುನಾವಣೆ ಒಳಗೆ ಶಿವಳ್ಳಿ ಕುಟುಂಬ ಸೋತ ನಂತರ ರಾಜಕೀಯವಾಗಿ ಬಹಳಷ್ಟು ಜನರ ಹತ್ತಿರ ಕಡಿಮೆ ಆಗ್ತಾ ಇದೆ ಎಂಬ ಸಾರ್ವಜನಿಕರು ದೂರ ಬರಾಗ್ತಾವ. ಚುನಾವಣೆ ಸೋತ ನಂತರ ಶಿವಳ್ಳಿ ಅವರು ದೂರ ಸರಿದ್ರು ರಾಜಕೀಯದಿಂದ. ಜನರು ಗೌರವವಾದಂತ ಸೋಲನ್ನು ಬಿಟ್ಟಿದ್ದಾರೆ. ನಾವು ಸೋತಿದ್ದೇವೆ, ಅದರ ಸತ್ಯದ ಯಾರು ನಾವು ಜೀವಂತಿದ್ದೇವೆ, ಕಾರ್ಯಕರ್ತರು ಜೀವಂತಿದ್ರು. ಆದ್ರೆ ಕಾರ್ಯಕರ್ತರು ಜೀವಂತ ಅದಾರ, ಅವ್ರ ಕಷ್ಟ ನೋವುಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ. ಅದನ್ನ ಹೇಳ್ತಿದ್ದೀನಿ. ಇದೇ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಕೇವಲ 3,000-4,000 ಓಟ್ ಹಾಕಿ ನಮ್ಮ ಟಿವಿ ಕಳೆದಿಲ್ಲ. ನಮ್ಮ ಶಿವರಾಜ್ ಟಿವಿ ಕಳೆದಿಲ್ಲ, ಗೌರವವಾದಂತ ಸೋಲು ಒಳಗೆ. ಈ ಸೋಲನ್ನ ಸವಾಲಾಗಿ ನಾವು ತಗೊಂಡು ಜನರ ಕಡೆ ಹೋಗ್ತೀವಿ, ಜನರ ವಿಶ್ವಾಸ ಬೆಳೆಸ್ಕೊತೀವಿ ಮತ್ತು ಪುಟದಿರ್ತೀವಿ. ನಮ್ಮ ಬದುಕು 24 ಗಂಟೆ ಜನರ ಮಧ್ಯದಲ್ಲಿ ಇರ್ತಕ್ಕಂಥದ್ದು, ಜನರ ಮಧ್ಯದಲ್ಲಿ ಬರ್ತದೆ. ಪ್ರತಿ ದಿವಸ 100 ಜನ ಬರ್ತಾರೆ, ಅವ್ರ ವಿಚಾರಗಳೇನು ನಾವು ಕೇಳ್ತೀವಿ. ಈ ಲೋಕಸಭಾ ಚುನಾವಣೆಯಲ್ಲಿ ಶಿವಳ್ಳಿಯ ಕುಟುಂಬದ ಸಹೋದರರು ಸಕ್ರಿಯವಾಗಿ ರಾಜಕೀಯ ಕಾರಣ ಕಾಣ್ತಾ ಇಲ್ಲ. ಯಾಕೆ ನಿಮ್ಮನ್ನು ಮೂಲ ಗುಂಪು ಮಾಡಿದಾರ? ಇಲ್ಲ ನೋಡ್ರಿ, ನಮ್ಮನ್ನು ಮೂಲಕ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕಾರ್ಯಕರ್ತರು ನಮ್ಮ ದೇವತೆ. ನಮ್ಮ ಶಿವರಾಜನ ತನಕ ನಮ್ಮನ್ನ ಹೇಳ್ತಿದ್ರು, ನಮ್ಮ ಕ್ಷೇತ್ರದ ಜನತೆಗಿಂತ ಅವರ ಪಾದರಕ್ಷೆಗಳೇ ನನ್ನ ಆಸ್ತಿ ಅಂತ ಹೇಳ್ತೀನಿ. ಆ ಕಾರ್ಯಕರ್ತರ ಶಕ್ತಿ ಮುಂದಾಗಿ ನಾವು ಯಾರಿಗೂ ತಿಳಿಬೇಕು ಅವಶ್ಯಕತೆ ಇಲ್ಲ. ಸ್ವಾಭಾವಿಕ ಪರವಿರೋದ್ರದ ಅದಕ್ಕೆ ಹಿಂಗಲ್ಲ, ನಮ್ಗೆ ಗೌರವವಾದಂತ ಸೋಲಿದೆ. ಸೋಲಿನ ಹಲವಾರು ವಿಚಾರಗಳು ಸಂದರ್ಭದ ನಾವು ಮಾತಾಡ್ತೀವಿ. ಈಗ ಕುಂದಗೋಳ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಒಡಕುಗಳಿದ್ದಾವೆ, ಗುಂಪುಗಾರಿಕೆ ಇದೆ. ಈ ಗುಂಪುಗಾರಿಕೆಯನ್ನ ಈ ಲೋಕಸಭಾ ಚುನಾವಣೆ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತೈತೆ ಅಂತ ಹೇಳಿ ಕಾರ್ಯಕರ್ತರು ಹೇಳ್ತಿದ್ದಾರೆ. ಗುಂಪುಗಾರಿಕೆ ಇಲ್ಲ ಅಂತ ನಾನು ಹೇಳಕ್ಕಿಂತಲ್ಲ, ಅದು ಒಟ್ಟು ಗುಂಪುಗಾರಿಕೆ ಒಪ್ಕೊಂತೀರಿ? ಅದು ಇಲ್ಲ ಅಂತ ಅನ್ನಕ್ಕಂತಲ್ಲ. ಅಸಮಾನ ಪಕ್ಷದ ಮೇಲೆ ಸ್ವಾಗತ ಅಸಮಾಧಾನ ಒಂದು ಮನೆಯ ಮೇಲೆ ಅಸಮಾಧಾನ ಇರ್ತೈತೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕಂತಕ್ಕಂಥ ವಿಚಾರಕ್ಕೂ ನಾವು ಹುಟ್ಟಿದ್ದಾರೆ. ಗುಂಪುಗಳು ಇಲ್ಲ ಅಂತ ಅನ್ನಕ್ಕಂತಲ್ಲ. ಅದು ಒಂದು ಯಾರ್ಯಾರು ಹೋದ ಚುನಾವಣೆ ಬೇರೆ ಚಿಕ್ಕಮಗಳೂರು ಚುನಾವಣೆ ಮಾಡಿದ್ರು, ಬಿಜೆಪಿ ಯಾರು ಮಾಡಿದ್ರು ಹೇಳ್ಬೋದಲ್ಲ? ಕಾರ್ಯಕರ್ತರು ಗೊತ್ತೈತಿ. ಮುಂದಿನ ನಿರ್ಮಾಣದೊಳಗ ಅವ್ರಿಗೆ ಯಾರು ಪಾಠ ಕಲಿಸುತ್ತೆ, ಕಾರ್ಯಕರ್ತರು ಕಲಿಸ್ತಾರ. ಅವ್ರ ಕಾರ್ಯಕರ್ತರ ಈಗ ಆ ಕಾರ್ಯಕರ್ತರ ಪಾಠ ಕಲಿಸೋದ್ರಿಂದ ಈಗ ಅಭ್ಯರ್ಥಿ ಮೇಲೆ ಪರಿಣಾಮ ಬೀರ್ಬೋದಲ್ಲ ಚುನಾವಣೆ ಮೇಲೆ? ಅಭ್ಯರ್ಥಿ ಅಲ್ರಿ, ನಾನೊಬ್ಬ ಕಿಸಾನ್ ಘಟಕದ ಅಧ್ಯಕ್ಷನೇ, ಒಬ್ಬ ದಾವಣಗೆರೆ 5 ಅಧ್ಯಕ್ಷನೇ, ಸುಮಾರು 10 ಕಾರ್ಯಕ್ರಮ ನಾನು ಮಾಡಿದ್ವಿ. ವಿನೋದ ವಸತಿ ಪರವಾಗಿ ಬಯಲಾಟ ಸಭೆಗಳನ್ನು ಮಾಡಿದ್ವಿ. ಈಗೂ ಕೂಡ ನಾವು ಪ್ರತಿ ಹಳ್ಳಿಯಲ್ಲಿ ಮೊನ್ನೆ ಕಮಡೊಳ್ಳಿ ಮತ್ತು ಸಂಶಿ ಒಳಗೆ ನಡೆದಾಗ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ಕಾರ್ಯಕರ್ತರ ಮುಖಂಡರ ಒಂದು ಸಭೆ ನಡೀತು. ಆ ವೇದಿಕೆಯಲ್ಲಿ ನೀವು ಕಾಣಲಿಲ್ಲ, ಎಲ್ಲಿ? ಇಲ್ಲೇ ಕಾರ್ಯಕ್ರಮದಾಗ ನಮ್ದು ಹುಬ್ಬಳ್ಳಿ ಎಜೆ ಮುದಳವರ ಭವನದಲ್ಲಿ ನಮ್ದು ದೊಡ್ಡ ಕಾರ್ಯಕ್ರಮ ಇತ್ತು. ಈ ವಿನೋದ ವಸತಿ ಒಂದು ಬೆಂಗಳೂರು ಮತ್ತು ಮಿಶ್ರಕೋಟೆ 2 ಕಡೆ ನಿಂತು. ಮತ್ತೆ ನಮ್ದು ಆಳಾವರ ಕಲಗಟ್ಟಿ ಮತ್ತು ಎಲ್ಲ ಕಡೆ ಕೂಡ ನಮ್ಮ ಮೀಟಿಂಗ್. ಈಗ ನಿಮ್ಮ ನಾಯಕರು ಯಾರು ಕುಂದಗೋಳ ಮತಕ್ಷೇತ್ರದಲ್ಲಿ? ಕಾರ್ಯಕರ್ತರ ಗೊಂದಲ ಇದೆ. ಮುತ್ತಣ್ಣೋ, ಸಣಮುಖೋ, ಕುಸುಮಕ್ಕೋ, ಈ 3 ಮಂದಿಯಲ್ಲಿ ಯಾರು ನಾಯಕರು? ನಮ್ಮ ಶಿವಳ್ಳಿ ಮಂಜಾನ ಒಂದೇ. ಶಿವಳ್ಳಿ ಮಂಟಾನ್ ಒಂದೇ ನಾಯಕ. ಈಗ ಮನೆಗೆ ಹಿರಿಯ ಅಂತಂದ್ರೆ ಒಬ್ಬನೇ ಇರ್ತಾನಲ್ಲ, ಅಣ್ಣತಮ್ಮರ 4 ಮಂದಿ ಇದ್ರು. ಈಗ ಹಿರಿಯನ ಒಬ್ಬನ್ ಮಾಡಿರ್ತಾರ ಮನೆಗೆ, ಒಬ್ಬ ಹಿರಿಯ ಅಂತೇಳಿ. ಹಂಗ ಈಗ 3 ಮಂದಿ ಇದಾರೆ. ಈಗ ಸಣ್ಮುಖರ್ ಅದರಿ, ಮುತ್ತಣ್ಣ ಅದರಿ, ಅಡಿಯಪ್ಪನರ್ ಅದಾರ ಮತ್ತು ಕುಸುಮಕ್ಕ ಅದಾರ. ಈಗ ಕಾರ್ಯಕರ್ತರು ಯಾರು ನಮ್ಮ ನಾಯಕರು ಅಂತ ಒಪ್ಕೋಬೇಕು? ಒಂದು ಮಂಜನ,
ಕುಸುಮಾವತಿ ಶಿವರವರು ನಮ್ಮ ಮನೆಗೆ ಯಜಮಾನ. ನಮ್ಮ ಮನೆಗೆ ಅವರ ಯಜಮಾನ ತಕ್ಷಣ ಕೂಡ ಕಾರ್ಯಕರ್ತರು ಕೂಡ ಅವರೇ ನಾಯಕರು. ಈಗ ನಾವು ಒಟ್ಟಾರೆ ಕುಟುಂಬಕ್ಕೆ ಬಂದಾಗ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತೀವಿ, ಎಲ್ಲ ವಿಷಯಗಳನ್ನು ಹಂಚ್ಕೊಳ್ತಿರ್ತೀವಿ. ಈಗ ಕೆಲವು ಜನ ಅಲ್ಲಿ ಹೋಗಕ್ಕಾಗ್ತದಲ್ಲ, ನಮ್ಮ ಕಡೆ ಬರ್ತಿರ್ತಿರ್ತಾರೆ, ಸಮ್ಮುಖನ ಕಡೆ ಹೋಗ್ತಿರ್ತಾರೆ. ಮತ್ತೆ ಈ ಒಡಕದಿಂದ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದಲ್ಲ? ಈ ನಿಮ್ಮ ಒಡಕದಿಂದ ಕಾರ್ಯಕರ್ತರ ಮೇಲೆ ಸಾಕಷ್ಟು ಪರಿಣಾಮ ಬೀರೋದ್ರ ಜೊತೆ ಒಡಕಿಲ್ಲ ನಮ್ಮ ಮಂಚದೊಳಗೆ ಹಂಗಲ್ಲ. ಸಿದ್ದರಾಮಯ್ಯವರು ಬಂದಂತ ಸಂದರ್ಭದಲ್ಲಿ ಹೋದ ಚುನಾವಣೆ ಒಳಗೆ ನನ್ಗೆ ಹಾರ್ಟ್ ಆಪರೇಷನ್ ಆಗಿತ್ತು. ನನಗೇನಾದ್ರು ಹಾರ್ಟ್ ಆಪರೇಷನ್ ಆಗದೆ ಇದ್ದಿದ್ರೆ ಆ ಚುನಾವಣೆದ ವ್ಯತ್ಯಾಸ ಬಹಳ ಬದಲಾವಣೆ. ಡಾಕ್ಟರ್ ಕೂಡ ನಿಮ್ ಹೆಲ್ತ್ ಸರಿಯಿಂದ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಯ್ತು ಅಂತ ಹೇಳ್ತೀರಿ? ಹಿನ್ನಡೆ ಅಂತಲ್ಲ, ಇನ್ನೂ ನಾವು ಬಹಳ ಹೋರಾಟ ಮಾಡ್ತಿದ್ದೆ. ಹಲವಾರು ವ್ಯಕ್ತಿಗಳ ಮೇಲೆ ಕೂಡ ನಾನು ಬ್ಯಾಲೆನ್ಸ್ಗಳು ಕೂಡ ನಾವು ಮಾತಾಡಿದ್ದೆ. ಬಹಳ ಕ್ರಿಟಿಕಲ್ ಮೂಮೆಂಟ್ ಆಯಿತು. ನಾವೆಲ್ಲ ಒಂದೇ ಬ್ರದರ್ಸ್, ನಾವು ಯಾರು ಬೇರೆಲ್ಲ. ನಮ್ಮ ಮಡೋಪಣ ನಾವೆಲ್ಲ ಕೂಡ ನಮ್ಮ ಚುನಾವಣೆ ಎಲ್ಲ ಬೇರೆ ಹೋದ ಮಾಡಿದ್ದೇವೆ ನಾವು. ಇಲ್ಲೇ ಒಡಕ್ ಅಂತಕ್ಕಂಥ ಮಾತೇ ಇಲ್ಲ. ಇದನ್ನ ಒಡಕಂತ ಸೃಷ್ಟಿ ಮಾಡ್ತಕ್ಕಂಥ ಬೇರೆ ಬೇರೆ ಜನ, ಅದಕ್ಕೆ ನಾವು ಕಿವಿನೂ ಕೊಡ್ತಾ ಇಲ್ಲ. ಒಂದು ಈ ಸಾರಿನೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನೋದ್ ಅಸೋಟಿ ಅಭ್ಯರ್ಥಿ ಏನಾಗಿದ್ದಾನಲ್ಲ ಅವನಿಗೆ ಗೆಲ್ಲಿಸೋದ್ರ ಬಗ್ಗೆ ಹಗಲಿರುಳು ನಾವು ಇಡೀ ನಮ್ಮ ಕುಟುಂಬ ಅಂತಲ್ಲ ನಾವು ಶ್ರಮಿಸ್ತಾ ಇದ್ದೇವೆ, ನಮ್ಮ ಕಾರ್ಯಕರ್ತರು ಕರ್ತೇವೆ. ಈ ಜೋಶಿ ಅವ್ರ ವಿರುದ್ಧ ಅಸೋಟಿ ಅವರು ಪ್ರಬಲ ಅಭ್ಯರ್ಥಿ ಅಂತ ಒಪ್ಕೊಂತೀರಿ ಸರ? ಪ್ರಬಲ ಅಭ್ಯರ್ಥಿ ಅಂದ್ರೆ ನಾವು ಒಪ್ಪೋದಲ್ಲ, ಜಿಲ್ಲೆ ಜನ ಮತದಾರ ತೀರ್ಮಾನ ಹೇಳಕ್ಕಂತಾರ. ಅಸೋಟಿ ಒಬ್ಬ ಒಳ್ಳೆ ಯುವಕ, ಗೆದ್ದೇ ಗೆಲ್ತಾನ. ಎಷ್ಟು ಮತಾಂತರನ ಗೆಲ್ತಾರ ನೋಡ್ರಿ? ಒಂದು ಹೋಗ್ಲಿಕ್ಕೆ ಗೆದ್ರು ಗೆಲುವ, ಗೆಲ್ತಾನ. ನನ್ನ ಅಂದಾಜು ಲಕ್ಷಾಂತರ ಹೋಟ್ಲಿಂದ ಗೆಲ್ತಾನೆ. ಎರಡನೇದು ಇಲ್ಲಿ ಬಂದಿದ್ದು ಹೋದ ಚುನಾವಣೆ ಒಳಗ ನಮ್ಮ ನಾಯಕರಾದ ವಿನಯ್ ಕುಲಕರ್ಣಿ ಅವರು ನಿಂತಿದ್ವಿ. ಸ್ವಲ್ಪ ಓಟ್ನಲ್ಲಿ ಸ್ವಲ್ಪ ಅಲ್ಲ 2 ಲಕ್ಷ ಚಿಲ್ಲರದಲ್ಲಿ ಸೋತರು. ಸೊ ಇರಲಿ, ಡಿ ಕೆ ನಾಯಕರ ಸತ್ತ ಮೇಲೆ ಈ ಭಾಗದಲ್ಲಿ 5 ವರ್ಗಕ್ಕೆ ಒಟ್ಟ ಟಿಕೆಟ್ ಸಿಕ್ಕಿಲ್ಲ. ಈ ಸಲ ಒಂದು 5 ವರ್ಗಕ್ಕೆ ಟಿಕೆಟ್ ಸಿಕ್ಕಿದ್ರು ಕೂಡ ಪ್ಲಸ್ ಆಗಿದೆ. ಇಡೀ 5 ವರ್ಗ ಸುಮಾರು 10-11 ಲಕ್ಷ ಮತದಾರ. ಮತ್ತು ಇಲ್ಲಿ ನಮ್ಮ ಲಿಂಗಾಯತ ಸಮಾಜ ಎಲ್ಲರೂ ಕೂಡಿ ಇಲ್ಲಿ ಯಾವುದು ಬೇಕಲ್ಲ, ಎಲ್ಲರೂ ಕೂಡ ಅಸೋಟಿಯಲ್ಲಿ ಗೆಲ್ಲಿಸ್ಬೇಕು, ಜೋಶಿಯವರು ಸೋಲಿಸ್ಬೇಕಂತಕ್ಕಂಥ ಒಂದೇ ವಿಚಾರ. ಹಾಗೆಲ್ಲ ನಮ್ಮ ಗೌರವ ಹೇಳಿದ್ರು. ಈಗ ಮನೆಗೆ ಗಂಗೆ, ಯಾವ ಗಂಗೆನೂ ಬರಲಿಲ್ಲ, ತಂಗೇನೂ ಬರಲಿಲ್ಲ. ಏನಾಗ್ಬೇಕಂತಂದ್ರೆ ಇವಾಗ ಜಸ್ಟ್ ವೇದಿಕೆ ಒಳಗ ಮತ್ತು ಪತ್ರಿಕೆ ಒಳಗೆ ಮಾತ್ರ ನೋಡೋದಲ್ಲ ಕಾರ್ಯಕ್ರಮ. ಈ ಜೋಶಿ ಆಡಳಿತ ನಿಮ್ಮೆಷ್ಟರು ವಿರೋಧಿಸ್ತಿದ್ರು ಸರ್? ನನ್ನ ಕಡೆಯಿಂದ ನೀವು ಕೇಳೋದಾದ್ರೆ ಜೋಶಿಯವರ ಆಡಳಿತ ಅಷ್ಟು ಸರಿನೂ ಆಗಲಿಲ್ಲ. ಯಾವ ರೀತಿ? ಅಲ್ಲಿ ಪ್ರವಾಹ ಮಂತ್ರಿಗಳು, ಕೇಂದ್ರದ ಪ್ರವಾಹ ಮಂತ್ರಿಗಳು ಅವ್ರು ಮನಸ್ಸು ಮಾಡಿದ್ರೆ ಇಡೀ ನಮ್ಮ ಜಿಲ್ಲೆ ಒಳಗ ಚಿನ್ನದ ರಸ್ತೆ ಮಾಡ್ಬೋದಾಗಿತ್ತು. ಪ್ರತಿಯೊಬ್ಬರ ಇದ್ರಲ್ಲಿ ಬೋರಿಂಗ್ ಹೇಳ್ತಿರ್ಬೋದು, ಕುಡಿ ನೀರಿನ ಹೇಳ್ತಿರ್ಬೋದು, ಸಾವಿರಾರು ಕೋಟಿ ಅನುದಾನ ತಗೊಂಡು ಬಂದು ಏನ್ ಬೇಕಾದ್ರು ಮಾಡ್ಬೋದಾಗಿತ್ತು. ಪಕ್ಷಾತೀತ ಮಾಡ್ತಾ ಇದೆ. ಇದು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ತೆಗೆದಾಕಲಿಲ್ಲ. ನನ್ನ ಜಿಲ್ಲೆ ಇದು ನಾನು ಪ್ರತಿನಿಧಿಸುವಂತ ಕ್ಷೇತ್ರ. ಇದು ಈ ಕ್ಷೇತ್ರವನ್ನು ನಾನು ಅಭಿವೃದ್ಧಿ ಪಡಿಸ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಏನಾದರೂ ಅವ್ರು ಮಾಡಿದ್ದೇ ಕರೆವಾಗಿದ್ರೆ ಚುನಾವಣೆ ಮತ್ತು ಮತ್ತೆ ಜನ ಅವ್ರು 4 ಬಾರಿ ಹೆಂಗ್ ಆಯ್ಕೆ ಮಾಡಿದ್ರು ಅವ್ರು ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ? ಸರ ನಿಮ್ಗೆ ಏನಿಲ್ಲ, 1 ಸಾರಿ 2 ಸಾರಿ 3 ಸಾರಿ 4 ಸಾರಿ ಎಷ್ಟಂತ ಸುಳ್ಳನ್ನ ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯ? ಇವರು ಭಾವನಾತ್ಮಕವಾದಂತ ವಿಚಾರಗಳನ್ನು ಬಿಟ್ಟರೆ ಬೇರೆ ಯಾವ ವಿಚಾರಗಳನ್ನು ಮಾಡ್ಯಾರ ಚುನಾವಣೆ? ಅಭಿವೃದ್ಧಿ ಮೇಲೆ ಎಲ್ಲಾದ್ರೂ ಬಂದಿದಾರ? ಅಭಿವೃದ್ಧಿ ಮೇಲೆ ಏನ್ ಚುನಾವಣೆ ಮಾಡ್ಯಾರ? ನೋಡ್ರೆ, ಈಗ ಅವ್ರು ಹೇಳ್ತಾರ ಭಾವನಾತ್ಮಕ ಮೇಲೆ ಚುನಾವಣೆ ಎದುರಿಸ್ತಾರ, ಅಭಿವೃದ್ಧಿ ವಿಷಯದಲ್ಲಿ ಇವ್ರು ಮಾಡ್ತಾ ಇಲ್ಲ. ಒಂದು 60 ವರ್ಷ 65 ವರ್ಷ ನಿಮ್ ಕಾಂಗ್ರೆಸ್ನವ್ರು ಸರ್ಕಾರ ಮಾಡಿದ್ರು ಕೂಡ ಒಂದು ಶಾಲೆಗೂ ಕೂಡ ನೀವು ಬಣ್ಣ ಹಚ್ಚಲಿಲ್ಲ. ಒಂದು ಇದು ಧರ್ಮದಿಂದ ಹೋಗ್ತಾ, ನಾವು ಪ್ರಾಥಮಿಕ ಹಂತದಿಂದ ಹೋಗ್ತಾ ಇದ್ದೀವಿ. ಅಂದ್ರೆ ಬಣ್ಣ ಹಚ್ಚಿದ್ದು ಬಿಜೆಪಿ ಬಣ್ಣದರ್ಪಣೆ ಅಂತ ಕಾರ್ಯಕ್ರಮ ಮಾಡಿ ನಾವು ನಮ್ಮ ಮಕ್ಕಳು ಕಲಿಯುವಂತ ಶಾಲೆಗೆ ಬಣ್ಣವನ್ನು ನೀಡಿ ಬಣ್ಣವನ್ನು ಹಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ಸಾಮಾನ್ಯ ಅಭಿವೃದ್ಧಿ ಒಳಗೆ ಸಾಮಾನ್ಯ ಅಂತ ತಿಳ್ಕೋಬಹುದು. ಮತ್ತೆ ಕೇಂದ್ರದ ಸಚಿವರಾದ ನಂತರ CSR ಫಂಡ್ ಅಂತ ತೆಗೆದುಕೊಂಡು ಒಂದು ಕಂಪ್ನಿಗಳಿಂದ ನಂದಗರ್ ಅಂತ ಅಂಗನವಾಡಿಗಳ ಕಟ್ಟಡಗಳನ್ನು ಕಟ್ಟಿದ್ದಾರೆ, ಸ್ಕೂಲ್ಗೆ ಡೆಸ್ಕ್ಗಳನ್ನು ಕೊಟ್ಟಿದ್ದಾರೆ, ರಸ್ತೆ ಅಭಿವೃದ್ಧಿಯನ್ನ ಸಖತ್ ಅಭಿವೃದ್ಧಿ ಮಾಡಿದ್ದಾರೆ, ಹುಬ್ಳಿ ಧಾರವಾಡ ರಿಂಗ್ ರೋಡ್ ಮಾಡಿದ್ದಾರೆ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಸಖತ್ ರೋಡ್ ಪ್ರಗತಿಗಳು ಕೆಲವೊಂದಿಷ್ಟು ಎಲ್ಲ ಕೆಲಸನೂ ಮುಗಿದವು. ಮತ್ತೆ ಭಾರತ್ ಮಾಲಾ ಜೋಡೋ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹೈವೇಗಳನ್ನ ಡೆವಲಪ್ ಮಾಡಿದ್ದಾರೆ. ಮತ್ತೆ ಇದ್ರ ನಂತರ ನಾವು ವಿದ್ಯಾ ಇದ್ರ ಶಿಕ್ಷಣ ಅಂದ್ರೆ ಧಾರವಾಡದಲ್ಲಿ IIT ಮಾಡಿದ್ರು, ಟ್ರಿಪಲ್ IT ಮಾಡಿದ್ರು. ನಮ್ಮವರು ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ನಾವು ಕಲಿಬೇಕಂದ್ರೆ
ಒಂದು BSc ಕ್ರಿಮಿನಾಲಜಿ ಕಲಿಬೇಕಾದ್ರೆ ಹೈದರಾಬಾದ್ ಹೋಗ್ಬೇಕಾಗಿತ್ತು. ಫಾರೆನ್ಸಿಕ್ ಯೂನಿವರ್ಸಿಟಿ ಕೂಡ ಧಾರವಾಡ ಯೂನಿವರ್ಸಿಟಿಯಾಗಿ ತಗೊಂಡು ಮತ್ತೆ ಸಾಕಷ್ಟು ವಿದ್ಯಾಕ್ಕೆ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟರೆ. ಆರೋಗ್ಯದ ವಿಷಯಕ್ಕೆ ಬಂದ್ರೆ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಒಳಗ ಕಿಮ್ಸ್ಗೆ ಹೈಯೆಸ್ಟ್ ಅನುದಾನವನ್ನು ತಂದಂತ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕಿಮ್ಸ್ಗೆ ಸಾಕಷ್ಟು ಅನುದಾನ ತಗೊಂಡ್ರೆ. ಕೋವಿಡ್ ಸಂದರ್ಭದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು ಕೋವಿಡ್ ಸಂದರ್ಭವನ್ನ. ಮತ್ತೆ ಲಸಿಕೆಗಳನ್ನ ಉಚಿತವಾಗಿ ನೀಡಿದ್ರೆ ತಾವು ಕೂಡ ಆ ಲಸಿಕೆಯನ್ನು ಹಾಕಿಸ್ಕೊಂಡ್ರೆ. ಈಗ ಅಧ್ಯಕ್ಷರೇ, ಸುಭದ್ರ ದೇಶಕ್ಕಾಗಿ ಮೋದಿ ಬೆಂಬಲಿಸಿ ಅಂತಂದ ಬಿಜೆಪಿ ಅವರು ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ದೇಶ ಸುಭದ್ರವಾಗಿದೆಯೋ ಇಲ್ಲೋ? ಈಗ ಕಾಂಗ್ರೆಸ್ನವ್ರು ಕೇಳಿದ್ರೆ ಅವರು ಪರವಾಗಿ ಮಾತಾಡ್ತಾರೆ. ಈ ಒಬ್ಬ ಸಾಮಾಜಿಕ ಹೋರಾಟಗಾರರು, ಕನ್ನಡ ಪರ ಸಂಘಟನೆಯವರು, ನೀವು ಯಾವ ಪಕ್ಷಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಈಗ ಈ ಬಗ್ಗೆ ಇದು ಸರಿಯೋ ತಪ್ಪು? ಅಲ್ಲ, ಹಿಂದೆ ಕಾಂಗ್ರೆಸ್ನವರಿದ್ದಾಗೂ ಏನ್ ಭದ್ರತೆ ಆಗ್ಬೇಕು ಅದು ಆಗಿದೆ. ಬಿಜೆಪಿ ಅವರಿದ್ದಾಗೂ ಅದೇನ್ ಭದ್ರತೆ ಆಗ್ಬೇಕೈತಿ ನಮ್ಮ ಆರ್ಮಿ ಅವರಿಂದ ಆಗಿದೆ. ಅದನ್ನ ನಾವೇನ್ ಹೇಳುದು, ಆ ಭದ್ರತೆ ಕೊಡುದು ಈ ಭದ್ರತೆ ಕೊಡುದು ಸರ್ಕಾರದಿಂದ ಏನು ಒಂದಿಗೆ ಹಣದಿಂದ ಇವರೆಲ್ಲ ಮಾಡುವಂತ ಕೆಲಸವನ್ನ ಮಾಡ್ತಾರ. ಯಾರೋ ಅವ್ರ ಜೋಬಿನಿಂದ ತೆಗೆದು ಯಾರೂ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದೇನು, ಜೋಶಿ ಸಾಹೇಬರು ಮತ್ತು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನ್ ಹೇಳುದು, ಇಲೆಕ್ಷನ್ ಬಂದಿದೆ, ಕಾರ್ಯಕ್ರಮ ಹಳ್ಳಿಯ ಜಡ್ಪಿವಾರು ಮಾಡ್ತಾ ಇದ್ದೀರಿ. ನಾನ್ ಕೇಳ್ತಾ ಇದ್ದು ನಮ್ಮ ತಾಲೂಕು ಬಡ ತಾಲೂಕು ಏನಾಗಿದೆ, ತಾಲೂಕು ಯಾರೂ ಸಹ ಕೇಳೋದಿಲ್ಲ. ನನಗೆ 29 ಇಲಾಖೆಯವರು ಎಲ್ಲಿ ಹೋಗ್ತಾರ ಎಲ್ಲಿ ಬರ್ತಾರ ಯಾರು ಕೇಳ್ತಾ ಇಲ್ಲ. ಹಾಲಿ ಶಾಸಕರು ಕೇಳ್ತಾ ಇಲ್ಲ. ಅನೇಕ ಈಗ ಏನು ಇಲೆಕ್ಷನ್ ಬಂದೈತೆ ಅಂತೇಳಿ ಅನೇಕ ಲೀಡರ್ಸ್ ಬರ್ತಾ ಇದಾರ. ಎಲ್ಲಿದ್ರಿ ಇಲೆಕ್ಷನ್ ಬರೋಕ್ಕಿಂತ ಯಾರ ಕಷ್ಟ ನೋವನ್ನ ಯಾರು ಕೇಳ್ತಾ ಇದ್ದೀರಿ? ಇವತ್ತು ಕಾಂಗ್ರೆಸ್ನವ್ರನ್ನ ನಾನು ಕೇಳ್ತಾ ಇದ್ದೀನಿ, ಬಿಜೆಪಿ ಅವ್ರನ್ನ ಕೇಳ್ತಾ ಇದ್ದೀನಿ. ಇವತ್ತು ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರ ಕಾರ್ಯಕರ್ತರ ಮನೆಗೆ ಹೋಗಿರಿ ನೀವು? ಇವತ್ತು ಬರ್ತಾ ಇದ್ದೀರಲ್ಲ, ಇದನ್ನ ಎಲ್ಲಿದ್ರಿ? MP ಇಲೆಕ್ಷನ್ ಬಂತು ಬಂದಿದ್ದೀರಿ, MLA ಇಲೆಕ್ಷನ್ ಬಂತು ಕೇಳ್ತಾ ಇದ್ದೀರಿ, ದುಡ್ಡು ಹಂಚ್ತಾ ಇದ್ದೀರಿ. ಯಾರು ದುಡ್ಡು ಹಂಚ್ತಾ ಇದ್ದೀರಿ? ಅದಕ್ಕೆ ದಯವಿಟ್ಟು ನಾನು ಮತದಾರರಿಗೆ ಏನ್ ಕೇಳೋದು ಅಂದ್ರೆ, ನಿಮ್ಮ ಮನೆಗೆ ಅವರು ಮತ ಕೇಳಕ್ ಬಂದಾಗ ನಮಗೆ ನೀರು ಕೊಟ್ಟಿಯಾ, ಉದ್ಯೋಗ ಕೊಟ್ಟಿಯಾ, ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನ ಕೊಟ್ಟಿಯಾ? ಇಲ್ಲ. ಶುದ್ಧ ನೀರಿನ ಘಟಕ ನಮ್ಮಲ್ಲಿ ಐತ್ಯಾ? ಇಲ್ವಲ್ಲ. ಅವರು ಬಿಸಿನೀರು ಕುಡಿತಾ ಇದಾರ, AC ಕುಂಡಿರ್ತಾರ. ಒಬ್ಬ ಶಾಸಕರಿಗೆ 1 ಲಕ್ಷ ಪೇಮೆಂಟ್ ಇದೆ, ಅವ್ರಿಗೆ ಅಡ್ಡಾಡ್ಲಿಕ್ಕೆ 50,000 ಇದೆ. ಎಲ್ಲ ಕೂಡಿ ಅವರಿಗೆ 2.5 ಲಕ್ಷ ಇದೆ. ಒಬ್ಬ ಶಾಸಕರಿಗೆ ಒಂದು ತಿಂಗಳಿಗೆ 2.5 ಲಕ್ಷ ಇದೆ. ಅದಕ್ಕೆ ಸ್ವಾಮಿ ನಾನ್ ಕೇಳ್ತಾ ಇದ್ದಿದ್ದೇನಂದ್ರ, ದಯವಿಟ್ಟು ಶಾಸಕರಿಗೆ ಉಸ್ತುವಾರಿ ಸಚಿವರಿಗೆ ಏನ್ ಕೇಳ್ತಾ ಇದ್ದಿದ್ದಂದ್ರೆ, ನಮ್ಮ ಕೂಲಿ ಕಾರ್ಮಿಕರಿಗೆ 350 ರೂಪಾಯಿ ಇದೆ ಒಂದು ಉದ್ಯೋಗ ಖಾತ್ರಿಯಲ್ಲಿ ಒಬ್ಬರಿಗೆ, ಅಂತವರಿಗೆ ಉದ್ಯೋಗ ಕೇಳ್ತಾ ಇದ್ದೀನಿ. ಶುದ್ಧ ನೀರಿನ ಘಟಕ ಪ್ರತಿ ಹಳ್ಳಿಯಲ್ಲಿ ಅವನ್ನ ಚಲೋ ಮಾಡ್ರಿ. ನೀರನ್ನ ಮನೆಗೆ ಗಂಗೆ ಅಂತೇಳಿ ಏನು ಪೂಜೆಯನ್ನು ಮಾಡಿರಲ್ಲ, ಅವನ್ನ ದಯವಿಟ್ಟು ಚಲೋ ಮಾಡ್ರಿ. ಆ ಗಂಗೆ ಹಚ್ಚಿ ಕಿತ್ ಒಗ್ಯಾಕತ್ತಾರ ಪಾಪ ಬಡವರು. ಬೇಡಪ್ಪ, ಇದು ಮನೆ ಮುಂದಿದ್ದ ಅರಿಷ್ಟ ಆಗಿದೆ ಅಂತೇಳಿ. ಅದಕ್ಕೆ ದಯವಿಟ್ಟು ಅವನ್ನೆಲ್ಲಾನು ಕಾರ್ಯರೂಪಕ್ಕೆ ಬಂದು ಅವನ್ನೆಲ್ಲನೂ ಸಹ ಈ ಇಲೆಕ್ಷನ್ ಬರುವಳಿಗೆ ಅವನ್ನೆಲ್ಲ ಚಲೋ ಮಾಡುವಂತ ಕೆಲಸ ಕಾರ್ಯಗಳನ್ನ ಆಗ್ಬೇಕಂತೇಳಿ ಅಧಿಕಾರಿಗಳಿಗೂ ಒತ್ತಾಯ ಮಾಡ್ತಾ ಇದ್ದೀನಿ, ಈ ರಾಜಕಾರಣಿಗಳಿಗೂ ಒತ್ತಾಯ ಮಾಡ್ತಾ ಇದ್ದೇನೆ.